ಭಾರತ್ ಮಾತಾ ಕಿ. ಊಟ ಆಗಿಲ್ಲ ಅಂತ ಯಾರು ಸೌಂಡ್ ಬರ್ತಾ ಇಲ್ಲ. ಬೋಲೋ ಭಾರತ್ ಮಾತಾ ಕಿ. ಯಶವಂತಪುರ ವಿಧಾನಸಭಾ ಕ್ಷೇತ್ರಕ್ಕೆ ಎಸ್ ಟಿ ಸೋಮಶೇಖರ್ ಗೌಡ್ರಿಗೆ ಇವತ್ತು ನಮ್ಮ ಈ ಕರ್ನಾಟಕದಲ್ಲೇ ನಂಬರ್ 1 ಜನಸಂಖ್ಯೆ ಇರುವ ಈ ಕ್ಷೇತ್ರ, ಈ ಯಶವಂತಪುರ ವಿಧಾನಸಭಾ ಕ್ಷೇತ್ರ ಸುಮಾರು 10-11 ಲಕ್ಷ ಜನಸಂಖ್ಯೆ ಇರುವ ಈ ಕ್ಷೇತ್ರದ ಏಕೈಕ ಶಾಸಕ ಎಸ್ ಟಿ ಸೋಮಶೇಖರ್ ಗೌಡ್ರಿಗೆ ವಂದನೆಗಳು. ಈ ಏರೋಹಳ್ಳಿ ಬ್ಲಾಕ್, ಕೆಂಗೇರಿ ಬ್ಲಾಕ್ ಅಧ್ಯಕ್ಷರುಗಳು, ಮಹಿಳಾ ಅಧ್ಯಕ್ಷರುಗಳು, ದೊಡ್ಡಬಿದರಕಲ್ ವಾರ್ಡ್, ಅಂದ್ರಳ್ಳಿ ವಾರ್ಡ್ ಹಾಗೂ ನಾಡಪ್ರಭು ಕೆಂಪೇಗೌಡ ವಾರ್ಡಿನ ಅಧ್ಯಕ್ಷರುಗಳು, ಮಹಿಳಾ ಅಧ್ಯಕ್ಷರುಗಳು ಎಲ್ಲರೂ ವೇದಿಕೆ ಮೇಲೆ ಕೂತಿದ್ದೀರಾ. ಎಲ್ರಿಗೂ ವಂದನೆಗಳು. ಈ ಕ್ಷೇತ್ರದಲ್ಲಿ ಏನು ಮಹಿಳಾ ದಿನಾಚರಣೆ ಅಂತ ಆಚರಿಸ್ತಾ ಇದ್ದೀವಿ, ಇವತ್ತು ಈ ಭಾಗದಲ್ಲಿದೆ. ಸುಮಾರು 1.5-2 ತಿಂಗಳಿಂದ ಯಶವಂತಪುರ ಕ್ಷೇತ್ರದ ಎಲ್ಲ ಭಾಗದಲ್ಲೂ ಈ ಒಂದು ದೊಡ್ಡ ಕಾರ್ಯಕ್ರಮನ ನಡೆಸ್ಕೊಂಡು ಬರ್ತಾ ಇದ್ದೀವಿ. ಫಸ್ಟು ನಮ್ಮ ತಾವರೆಕೆರೆ ಬ್ಲಾಕಲ್ಲಿ ಸುಮಾರು 13,000 ಮಹಿಳೆಯರು ಈ ರಂಗೋಲಿ ಸ್ಪರ್ಧೆಯಲ್ಲಿ ಭಾಗವಹಿಸಿ 13,000 ರಂಗೋಲಿಗಳನ್ನ ಬಿಡಿಸಿದ್ದಾರೆ. ಅದಾದಮೇಲೆ ನಮ್ಮ ಕಗ್ಲಿಪುರ ಬ್ಲಾಕಲ್ಲಿ ಸುಮಾರು 17,000 ಮಹಿಳೆಯರು ರಂಗೋಲಿನ ಬಿಡಿಸಿದ್ದಾರೆ. ಕೆಂಗೇರಿ ಬ್ಲಾಕ್ನಲ್ಲಿ ಬಹಳ ಒಂದು ದೊಡ್ಡ ಬ್ಲಾಕ್ ಅದು, ಬಹಳ ವಾರ್ಡ್ಗಳು ಬ್ಲಾಕ್ ಅದು. ಅಲ್ಲಿ ಸುಮಾರು 2 ದಿನ ಮಾಡಿದ್ವಿ. 2 ದಿನದಲ್ಲೂ 20,000 ಒಂದಿನ, 17,000 ಇನ್ನೊಂದು ದಿನ. ಇವತ್ತು ಈ ದೊಡ್ಡಬಿದರಕಲ್ ವಾರ್ಡ್, ಅಂದ್ರಳ್ಳಿ ವಾರ್ಡ್, ನಾಡಪ್ರಭು ಕೆಂಪೇಗೌಡ ವಾರ್ಡ್, ಇವತ್ತು 22,000 ಮಹಿಳೆಯರು ಯಾರ್ಯಾರು ರಂಗೋಲಿ ಬಿಡಿಸಿದಾರೋ, ಈ ಸ್ಪರ್ಧೆಯಲ್ಲಿ ಭಾಗವಹಿಸಿದಾರೋ ಎಲ್ಲ ನೀವಿಲ್ಲಿ ಕೂತಿದ್ದೀರಾ. ಸುಮಾರು 80,000-90,000 ಮಹಿಳೆಯರು ಈ ಒಂದು ರಂಗೋಲಿ ಸ್ಪರ್ಧೆಯಲ್ಲಿ ಭಾಗವಹಿಸಿದರೆ. ಇನ್ಯಾವ ಕಾನ್ಸ್ಟಿಟ್ಯೂನ್ಸಿಲೂ ಈ ಥರ ನಡೆದಿಲ್ಲ, ಇನ್ಯಾವ್ದು ನಡೆಯೋದು ಇಲ್ಲ. ಅದು ಮಾಡಿರುವಂಥ ನಮ್ಮ ಎಸ್ ಟಿ ಸೋಮಶೇಖರ್ ಗೌಡ್ರಿಗೆ ಎಲ್ಲರೂ ಒಂದು ಅಭಿನಂದನೆ ಸಲ್ಲಿಸಬೇಕು. ಇಲ್ಲಿ ಏನು ಮಹಿಳೆಯರದೇ ಇಷ್ಟೊಂದು ಪ್ರೋಗ್ರಾಮ ಅಂತ ಕೇಳ್ತಾ ಇದ್ರು. ಯಾವುದೋ ಒಂದು ಸುಮಾರು ವಾಟ್ಸಪ್ ಗ್ರೂಪ್ಗಳಲ್ಲಿ ನಾನು ಇದ್ದೀನಿ. ಅದು ಯಾವುದೋ ಒಂದು ಗ್ರೂಪಲ್ಲಿ ಒಬ್ಬರು ಏನು ಸ್ವಾಮಿ ನಮ್ಮ ಗಂಡಸರಿಗೆ ಏನೂ ಮಾಡಿಲ್ವಾ ಅಂತ ಕೇಳ್ತಾ ಇದ್ರು. ಅದಕ್ಕೆ ಆ ಗ್ರೂಪಲ್ಲೇ ಯಾರೋ ಒಬ್ಬ ರಿಪ್ಲೈ ಮಾಡ್ದ, ಸ್ವಾಮಿ ನಮ್ಮ ಮನೇಲಿ ನಮ್ಮ ಹೆಂಡ್ತಿ ರಂಗೋಲಿ ಬಿಟ್ಟಿದ್ದಾರೆ ಮನೆ ಮುಂದೆ, ಆ ರಂಗೋಲಿ ಬಿಟ್ಟಿರೋದಕ್ಕೆ ಒಂದು ಪ್ರೈಸ್ ಕೊಟ್ಟಿದ್ದಾರೆ, ರಂಗೋಲಿ ಚೆನ್ನಾಗಿತ್ತು ಅಂತ ಆ ಒಂದು ಪಾರ್ಟಿಸಿಪೇಷನ್ ಪ್ರೈಸ್ ಅಲ್ಲದೆ ಇನ್ನೊಂದು ಕ್ಯಾಶ್ ಪ್ರೈಸ್ ಕೊಟ್ಟಿದ್ದಾರೆ ಸ್ವಾಮಿ. ನಮ್ಮ ಮನೇಲಿ ನಮ್ಮ ಹೆಂಡ್ತಿ ಖುಷಿಯಾಗಿದ್ದಾರೆ, ನಾನು ಖುಷಿಯಾಗಿದ್ದೀನಿ. ಅದಾದಮೇಲೆ ಸುಮಾರು ಜನ 10 ಜನ ಹಾಕಿದ್ರು, ನಮ್ಮ ಮನೇಲಿ ಹೆಂಡ್ತಿ ಖುಷಿ ಇದ್ದರೆ ನಾವು ಗಂಡಂದಿರೋ ಖುಷಿ ಅಂತ. ಹಿಂಗೆ ಮಹಿಳೆಯರ ಜೊತೆಗೆ ಅವ್ರ ಗಂಡಂದಿರ್ದು ಮನೆಗೆದ್ಬಿಟ್ಟಿದ್ದೀರ ನೀವು. ಇದು ಭಾಳ ಒಂದು ದೊಡ್ಡ ಕಾರ್ಯಕ್ರಮ ಆಯಿತು. ಭಾಳ ಒಂದು ಮಹಿಳೆಯರು ಏನೊಂದು ಈ ರಂಗೋಲಿಯನ್ನು ಬಿಡಿಸುವಂಥ ಒಂದು ಟ್ಯಾಲೆಂಟ್ ಇದೆ. ಬಹಳಷ್ಟು ಜನ ಟ್ಯಾಲೆಂಟ್ನ ಯೂಸ್ ಮಾಡಿಕೊಂಡು ಒಂದು ಮೆಸೇಜ್ ಕೊಟ್ಟರು. ಅವ್ರ ಮೇಲೆ ಆಗ್ತಿರುವಂಥ ಅನ್ಯಾಯಗಳ ಬಗ್ಗೆ ಒಂದು ಮೆಸೇಜ್ ಕೊಟ್ಟರು. ಈ ಕಾನ್ಸ್ಟಿಟ್ಯೂನ್ಸಿಲಿ ನಡೀತಿರುವಂಥ ಒಂದು ಅಭಿವೃದ್ಧಿ ಬಗ್ಗೆ ಒಂದು ಮೆಸೇಜ್ ಕೊಟ್ಟರು. ಭಾಳ ಚೆನ್ನಾಗಿ ಬಿಡಿಸಿದ್ದಾರೆ ಮಹಿಳೆಯರು. ಎಷ್ಟು ಜನ ಈ ಟ್ಯಾಲೆಂಟ್ ಎಲ್ಲಿ ಅಡಗಿತ್ತು ಇಷ್ಟು ದಿನ ಅನ್ನೋದೇ ಒಂದು ದೊಡ್ಡ ಪ್ರಶ್ನೆ.